ಈ ರೀಡಿಂಗಲ್ಲಿ ನಿಮ್ಮ ಪರ್ಸನ್ನಿನ ಸೀಕ್ರೆಟ್ ಫೀಲಿಂಗ್ಸ್ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಪರ್ಸ್ನಲ್ ರೀಡಿಂಗ್ ಅಲ್ಲ. ಸೊ ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ, ರಿಮೈನಿಂಗ್ ಇಗ್ನೋರ್ ಮಾಡಿ. ಆ್ಯಂಡ್ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವ್ರು ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಲೇಟ್ ಮಾಡ್ದಿರಾ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವಾಗ ನೋಡ್ತೀರೋ ನಿಮ್ಗೆ ಅದು ಆವಾಗ ರೆಸೊನೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಪರ್ಸನ್ನ ನೆನೆಸ್ಕೊಳ್ಳಿ ಮನಸ್ಸಲ್ಲಿ, ಅಥವಾ ಅವ್ರ ಫೋಟೋನ ನೋಡಿಕೊಂಡು ರೀಡಿಂಗ್ನ ನೋಡಿ. ಸೊ ಅವರಿಗೆ ನಿಮ್ಮ ಮೇಲೆ ಏನು ಸೀಕ್ರೆಟ್ ಫೀಲಿಂಗ್ ಇದೆ ನೋಡೋಣ. ಅವ್ರಿಗೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಇಂಟ್ರೆಸ್ಟ್ ಇದೆ. ಸ್ವಲ್ಪ ಜನ ಇಲ್ಲಿ ಪಾಸ್ಟ್ ರಿಲೇಷನ್ಶಿಪ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀರಾ. ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ಗೆ ಅಂದರೆ ಒಂದು ಡೌಟ್ ಅನ್ನೋದಿದೆ. ಅಂದರೆ ಆ ಡೌಟ್ ಅಥವಾ ಕ್ಯೂರಿಯಾಸಿಟಿ ಅಂತಲೇ ಹೇಳ್ಬೋದು. ಅಂದರೆ ಅವ್ರು ಹೇಗೆ ಅಂದರೆ ಇನ್ನೂ ನಿಮ್ಮಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಅನ್ನೋದಿದೆಯಾ ಅಥವಾ ಲವ್ ಅನ್ನೋದು ಸ್ಟಾರ್ಟ್ ಆಗಿದೆಯಾ ಅನ್ನೋ ಥರ ಡೌಟ್ ಇದೆ ಅವ್ರಿಗೆ. ಸೊ ಅದರಿಂದ ಅವಾಗವಾಗ ಅವರು ನಿಮ್ಮನ್ನು ಅಂದರೆ ಆ ಕನ್ಫ್ಯೂಷನ್ನ ಕ್ಲಾರಿಟಿ ತಗೊಳ್ಳೋದಕ್ಕೋಸ್ಕರ ಕ್ವಶನ್ಸ್ ಕೇಳೋದು, ನಿಮ್ಮ ಮೊಬೈಲ್ ಚೆಕ್ ಮಾಡೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಚೆಕ್ ಮಾಡೋದು, ಆ ಥರ ಮಾಡ್ತಾ ಇರ್ತಾರೆ. ಆ್ಯಂಡ್ ಇನ್ನು ಸ್ವಲ್ಪ ಜನ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿರೋರು ಆ ನೋ ಕಾಂಟ್ಯಾಕ್ಟ್ ಪರ್ಸನ್ನ ನೆನೆಸ್ಕೊಳ್ತಾ ಇದ್ದೀರಾ. ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಇವಾಗ ಯಾರು ನೋ ಕಾಂಟ್ಯಾಕ್ಟಲ್ಲಿದ್ದಾರೋ ಆ ಪರ್ಸನ್ನು ಹೋಗೋವಾಗ ಏನು ಮಾಡಿದ್ದಾರೆ ಅಂದರೆ ಎಲ್ಲ ತಪ್ಪುಗಳು ನಿಮ್ಮ ಮೇಲೇ ಹೇಳಿ, ನಿಮ್ಮನ್ನು ಬೈದು, ನಿಮಗೆ ನೋವು ಕೊಟ್ಟು ಅಥವಾ ನಿಮ್ಮ ಮನಸ್ಸಿಗೆ ನೋವಾಗೋ ಥರ ಮಾತುಗಳನ್ನ ಆಡಿ ಬಿಟ್ಟೋಗಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಬಟ್ ಅದು ಇವಾಗ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ, ಅವ್ರ ತಪ್ಪು ಏನು ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆ. ಅವರು ಪ್ರಸ್ತುತ ಇವಾಗ ನಿಮ್ಮ ಜೊತೆ ಮಾತಾಡದೇ ಇರ್ಬೋದು, ನೋ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಆದರೆ ಅವರು ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಹೇಗೆ ಅಂದರೆ ನೀವು ಸಿಂಗಲ್ ಆಗಿದ್ದೀರಾ ಅಥವಾ ಕಮಿಟ್ ಆಗಿದ್ದೀರಾ ಅನ್ನೋದ್ರ ಬಗ್ಗೆ ಅವರು ತಿಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ಗೆ ಏನಂದರೆ ಕಂಪ್ಲೀಟಾಗಿ ನಿಮ್ಮ ಬಗ್ಗೆ ಗೊತ್ತಿಲ್ಲ. ಅಂದರೆ ನೀವೆಲ್ಲ ಪ್ರತಿಯೊಂದು ನಿಮ್ಮ ಸ್ಕೂಲಿಂಗಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು ಪ್ರತಿಯೊಂದು ನೀವು ಹೇಳಿಲ್ಲ ಅವ್ರಿಗೆ. ಅದು ಅವ್ರಿಗೆ ಸ್ವಲ್ಪ ಜಾಸ್ತಿ ಕನ್ಫ್ಯೂಷನ್ ಇದೆ. ಯಾಕೆ ನೀವು ಹೇಳ್ತಾ ಇಲ್ಲ, ನಿಮ್ಮ ಪಾಸ್ಟ್ ಬಗ್ಗೆ ಏನು ಹೇಳ್ತಾ ಇಲ್ಲ, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಏನು ಹೇಳ್ತಾ ಇಲ್ಲ ಅನ್ನೋ ಕ್ಯೂರಿಯಾಸಿಟಿ ಇದೆ ಅವ್ರಿಗೆ. ಅವ್ರು ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ನಿಮ್ಮ ಹತ್ರ ಟ್ರೈ ಮಾಡಿದ್ದಾರೆ, ಕೇಳಿದ್ದಾರೆ. ಸಮ್ಟೈಮ್ಸ್ ಡೈರೆಕ್ಟಾಗಿ ಕೇಳಿದ್ದಾರೆ, ಸಮ್ಟೈಮ್ಸ್ ಇಂಡೈರೆಕ್ಟಾಗೂ ಕೇಳಿದ್ದಾರೆ. ಬಟ್ ನೀವು ಅದನ್ನು ಡೀಟೇಲಾಗಿ ಅವ್ರಿಗೆ ಹೇಳ್ತಾ ಇಲ್ಲ. ಅಂದರೆ ಒನ್ ವರ್ಡ್ ಆನ್ಸರ್ ಥರ ಎಸ್ ಆರ್ ನೋ ಅನ್ನೋ ಟೈಪಲ್ಲಿ ಹೇಳಿರ್ತೀರ. ಸೊ ಅವ್ರಿಗೆ ಅದು ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಮಾಡ್ತಾ ಇದೆ. ಯಾಕೆ ಹೇಳ್ತಾ ಇಲ್ಲ, ಓಪನ್ ಅಪ್ ಯಾಕೆ ಆಗ್ತಾ ಇಲ್ಲ, ಯಾಕೆ ಕಂಪ್ಲೀಟಾಗಿ ಹೇಳ್ತಾ ಇಲ್ಲ, ಅವ್ರಿಗೆ ಏನೋ ಜಾಸ್ತಿ ಕ್ಯೂರಿಯಾಸಿಟಿ ಬರ್ತಾ ಇದೆ ಅದ್ರ ಬಗ್ಗೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಸ್ವಲ್ಪ ಜನ ಇಲ್ಲಿ ನೀವು ಶೇರ್ ಮಾಡಿರ್ತೀರ ನಿಮ್ಮ ಪರ್ಸನ್ಗೆ. ಹೇಗೆ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ನೀವೇನಾದರೂ ಪ್ರಾಬ್ಲಮ್ಸ್ ಫೇಸ್ ಮಾಡಿದರೆ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಇಂಥ ಯಾರಾದರೂ ಒಬ್ಬ ಪರ್ಸನಿಂದ ನಿಮಗೇನಾದರೂ ಟ್ರಬಲ್ ಫೇಸ್ ಆಗಿದ್ದರೆ, ಈ ಥರ ಅವ್ರಂದರೆ ಆಗಲ್ಲ ನನಗೆ, ಅವರಂದರೆ ಕೋಪ ಜಾಸ್ತಿ ನನಗೆ, ಅವ್ರು ಮಾತಾಡಲ್ಲ ನನ್ನ ಜೊತೆ ಅಥವಾ ನೀವು ಅವ್ರ ಜೊತೆ ಮಾತಾಡಲ್ಲ ಅಂತ ಮಾತ್ರ ಹೇಳಿರ್ತೀರ ನಿಮ್ಮ ಪರ್ಸನ್ಗೆ. ಬಟ್ ಡೀಟೈಲಾಗಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಮಾತ್ರ ಅವ್ರಿಗೆ ಹೇಳಿರೋದಿಲ್ಲ. ಅದನ್ನು ಅವ್ರಿಗೆ ತಿಳ್ಕೊಬೇಕು ಅಂತ ಇದೆ. ನಿಮ್ಮ ಪರ್ಸನ್ಗೆ ನೀವಂದರೆ ತುಂಬ ಇಷ್ಟ. ಅಂದರೆ ಹೇಗೆ ಅಂದರೆ ನೀವೇನು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ, ಎಲ್ಲ ಓಪನ್ ಆಗಿ ಹೇಳ್ತೀರಾ ಅಂತಲೇ ಇಷ್ಟಪಡ್ತಾ ಇದ್ದಾರೆ. ಬಟ್ ಈ ವಿಷಯಗಳಲ್ಲಿ ಸ್ವಲ್ಪ ನೀವು ಅಂದರೆ ಡೀಟೇಲಾಗಿ ಹೇಳೋದಿಲ್ಲ ಅನ್ನೋದ್ರ ಬಗ್ಗೆ ಮಾತ್ರನೇ ಅವ್ರಿಗೆ ಕನ್ಫ್ಯೂಷನ್ ಇರೋದು. ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮಿಬ್ಬರ ಮಧ್ಯೆ ಏನಾಗುತ್ತೆ ಅಂದರೆ ಮಾತಾಡೋವಾಗ ಅಂದರೆ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಕ್ವಶನ್ಸ್ ಕೇಳ್ತಾ ಇರ್ತಾರಲ್ಲ, ಆವಾಗ ನಿಮಗೆ ತುಂಬ ಇರಿಟೇಷನ್ ಆಗುತ್ತೆ, ಜಗಳನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಅವ್ರು ನಿಮ್ಮನ್ನು ಕ್ವಶನ್ಸ್ ಕೇಳೋ ಇಂಟೆನ್ಷನ್ ಏನಿರುತ್ತೆ ಅಂದರೆ ಎಲ್ಲ ಅರ್ಧಂಬರ್ಧ ತಿಳ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋ ಬದಲು ಅದು ಕ್ಲಿಯರ್ ಆಗಲಿ, ಎಲ್ಲ ಕ್ಲಾರಿಟಿ ಸಿಗಲಿ ಅಂತ ಅವರು ಒಂದಾದ್ಮೇಲೆ ಒಂದು ಕ್ವಶನ್ಸ್ ಕೇಳಿ ಅವರೆಲ್ಲ ಕ್ಲಾರಿಟಿ ತಗೊಳ್ತಾರೆ. ಬಟ್ ಅದು ನಿಮಗೆ ಇರಿಟೇಷನ್ ಥರ ಫೀಲ್ ಆಗುತ್ತೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ ಸೀಕ್ರೆಟಾಗಿ ಏನೋ ಒಂದು ಮಾಡ್ತಾ ಇದ್ದಾರೆ. ಏನಂದರೆ ನಿಮ್ಗಿಷ್ಟ ಆಗೋ ಒಂದು ಸ್ಕಿಲ್ನ ಏನೋ ಒಂದು ಕಲ್ತ್ಕೊಳ್ತಾ ಇದ್ದಾರೆ, ನಿಮಗಿಷ್ಟ ಆಗೋ ಒಂದು ಕೆಲಸನ ಸೀಕ್ರೆಟಾಗಿ ಏನೋ ಒಂದು ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ ಏನೋ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸೀಕ್ರೆಟಾಗಿ. ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ತುಂಬ ಮಿಸ್ ಮಾಡ್ಕೊಳ್ತಾರೆ ನಿಮ್ಮನ್ನು.
ಅದಕ್ಕೋಸ್ಕರನೇ ಅವ್ರು ಅವಾಗವಾಗ ನಿಮಗೆ ಫೋಟೋಸ್ ಕಳಿಸು ಅಥವಾ ವಿಡಿಯೋ ಕಾಲ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಮತ್ತು ಅವರು ನಿಮ್ಮನ್ನು ಯಾವಾಗಲೂ ಪ್ರೆಸೆಂಟಬಲಾಗಿ ನೋಡೋಕ್ಕೆ ಇಷ್ಟಪಡ್ತಾರೆ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋ ಥರನೇ ನಿಮ್ಮನ್ನು ಇಷ್ಟಪಡ್ತಾರೆ. ಅವರು ನಿಮಗೆ ಸಜೆಷನ್ಸ್ ಕೊಟ್ಟಿರ್ತಾರೆ, ನೀನು ಈ ಥರ ಡ್ರೆಸ್ ಮಾಡ್ಕೋ ಚೆನ್ನಾಗಿ ಕಾಣಿಸ್ತೀಯ, ಈ ಥರ ಕಲರ್ಸು ನಿನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತಲೂ ಹೇಳಿರ್ತಾರೆ. ಬಟ್ ನಿಮಗೆ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ಯಾಕೆ ನೀವು ಪದೇ ಪದೇ ವಿಡಿಯೋ ಕಾಲ್ ಮಾಡು ಅಂತ ಹೇಳ್ತೀರಾ ಅಥವಾ ಫೋಟೋ ಕಳಿಸು ಅಂತ ಹೇಳ್ತೀರಾ ಅಂತ ಅದಕ್ಕೂ ನೀವು ಸಮ್ಟೈಮ್ಸ್ ಕೋಪ ಮಾಡ್ಕೊಳ್ತೀರಾ. ಆ್ಯಂಡ್ ಇನ್ನು ಸ್ವಲ್ಪ ಜನಕ್ಕೆ ಯಾರೋ ಬಂದು ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಏನೋ ಒಂದು ಹೇಳಿದ್ದಾರೆ, ಬಟ್ ಅದ್ರ ಬಗ್ಗೆ ಕ್ಲಾರಿಟಿ ತಗೊಳ್ಳೋದಕ್ಕೋಸ್ಕರ ಯಾವಾಗಲೂ ಅವರು ಆ ಟಾಪಿಕ್ನೇ ನಿಮ್ಮನ್ನು ಪದೇ ಪದೇ ಕೇಳ್ತಾ ಇರ್ತಾರೆ. ಆ ಟೈಮ್ ನೋಡಿಕೊಂಡು ನಿಮ್ಮ ಜೊತೆ ಏನೇ ಮಾತಾಡ್ತಾ ಇದ್ರೂ ಆ ಟೈಮ್ ನೋಡಿಕೊಂಡು ಆ ಟಾಪಿಕ್ ಅಲ್ಲಿ ಬರೋ ಥರ ಮಾಡ್ತಾರೆ. ಬಂದು ಅದನ್ನು ಕ್ಲಾರಿಟಿ ತಗೊಳ್ಳೋದಕ್ಕೋಸ್ಕರ ಅವರು ಪದೇ ಪದೇ ಆ ಕ್ವಶನ್ನ ನಿಮ್ಮನ್ನು ಕೇಳ್ತಾ ಇರೋದು. ನೀವು ಅಂತೀರಾ ಎಸ್ ಸಲ ಅದೇ ಕ್ವಶನ್ನ ಕೇಳ್ತೀರಾ, ಕೇಳಿ ಸುಮ್ಮನೆ ಯಾಕೆ ವಾದ ಮಾಡ್ತೀರಾ ಅಂತಲೂ ನೀವು ಅಂತೀರಾ. ಬಟ್ ಅವ್ರಿಗೆ ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ ಅದರಲ್ಲಿ. ಸೊ ಅದಕ್ಕೂ ಅವ್ರು ಕ್ಲಾರಿಟಿ ಸಿಗೋವರೆಗೂ ಅವರು ಹೀಗೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಮ ಪರ್ಸನ್ಗೆ ನಿಮ್ಮ ಲೈಫಲ್ಲಿ ನೀವು ಹ್ಯಾಪಿಯಾಗಿರೋದನ್ನು ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರನೇ ಯಾವಾಗ ಅಪ್ಡೇಟ್ ಕೇಳ್ತಾ ಇರ್ತಾರೆ, ನೀವು ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಥವಾ ಸ್ಯಾಡ್ ಆಗಿದ್ದೀರಾ. ಇದು ಮಾರ್ನಿಂಗಿಂದ ನೈಟ್ವರೆಗೂ ಅವ್ರಿಗೆ ಅಪ್ಡೇಟ್ಸ್ ಕೊಡ್ತಾನೇ ಇರಬೇಕು. ನೀವು ಎಲ್ಲಿದ್ದೀರಾ, ಹೇಗಿದ್ದೀರಾ, ಏನಿದ್ದೀರಾ, ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತಾ ಇರಬೇಕು. ಅಂದರೆ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ, ನಿಮ್ಮ ಹ್ಯಾಪಿನೆಸ್ಗೋಸ್ಕರನೇ ತುಂಬ ವೆಯ್ಟ್ ಮಾಡ್ತಾರೆ. ನೀವೇನಾದರೂ ಸ್ವಲ್ಪ ಸ್ಯಾಡ್ ಆಗಿದ್ರೂ ಅದ್ರ ಬಗ್ಗೆ ತುಂಬ ಡೀಪಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದರೆ ಅವ್ರಿಗೆ ನೆಕ್ಸ್ಟ್ ಅದರಿಂದ ಹೇಗೆ ಹೊರಗಡೆ ಬರ್ಬೋದು ನೀವು ಆ ಸ್ಯಾಡ್ನೆಸ್ಸಿಂದ, ಅಥವಾ ಅವ್ರ ಕೈಯಲ್ಲಿ ಆಗೋ ಹೆಲ್ಪ್ ಏನಾದರೂ ನಿಮಗೆ ಮಾಡ್ಬೋದಾ, ಸಜೆಷನ್ಸ್ ಕೊಡ್ಬೋದಾ ಅನ್ನೋದಕ್ಕೋಸ್ಕರ ಅವರು ಡೀಪಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಅಷ್ಟೇ ಸಹಾಯ, ಹೆಲ್ಪ್, ಸಪೋರ್ಟ್ ಕೂಡ ನಿಮಗೆ ಮಾಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಯಾರು ಹೊಸದಾಗಿ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ನಿಮಗೆ ಏನಂದರೆ ಲೈಫಲ್ಲಿ ಸ್ವಲ್ಪ ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಅಂದರೆ ಅದು ಸ್ವಲ್ಪ ದಿನವೇ ಬಂದು ಹೋಗೋ ಥರ ಆಗ್ತಾಯಿದೆ. ಒಂದು ನೀವು ಅವ್ರನ್ನ ಅವಾಯ್ಡ್ ಮಾಡೋ ಥರವೂ ಬರ್ತಾ ಇದೆ, ಅಥವಾ ಅವರು ನಿಮ್ಮನ್ನು ಅವಾಯ್ಡ್ ಮಾಡೋ ಥರವೂ ಬರ್ತಾ ಇದೆ. ಬಟ್ ನೀವು ಅವಾಯ್ಡ್ ಮಾಡಿರೋ ರಿಲೇಷನ್ಶಿಪ್ ಆ ಪರ್ಸನ್ಗೆ ಹೇಗಿದೆ ಅಂದರೆ, ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ನಿಮ್ಮ ಕಡೆಯಿಂದ ಅವ್ರಿಗೇನು ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಆನ್ ಟೈಮಲ್ಲಿ. ಅಂದರೆ ಸ್ಟಾರ್ಟಿಂಗ್ 1 or 2 ಡೇಸಲ್ಲಿ ಹೇಗೆ ರೆಸ್ಪಾನ್ಸ್ ಬರ್ತಾಯಿತ್ತು, ಇಮಿಡಿಯೇಟ್ ರಿಪ್ಲೇಸ್ ಬರ್ತಾಯಿತ್ತು, ಆ ಕಾಲ್ಸಲ್ಲಿ ನೀವು ಮಾತಾಡಿದ್ದಾಗಲಿ, ಟೈಮಿಂಗ್ಸ್ ನೀವು ಕೊಡ್ತಾ ಇದ್ದಿದ್ದು ಟೈಮ್ ಆಗಲಿ, ಅದು ಇವಾಗ ಅವ್ರಿಗೆ ಆ ಟೈಮ್ ಸಿಗ್ತಾ ಇಲ್ಲ. ಮತ್ತು ಅವ್ರು ಏನಾದರೂ ಮೆಸೇಜ್ ಮಾಡಿದ್ರು ಇಮಿಡಿಯೇಟ್ ರಿಪ್ಲೈ ಇವಾಗ ಸಿಗ್ತಾ ಇಲ್ಲ ಮೊದಲಿನ ಥರ. ಅಂದರೆ ನೀವು ಹೇಳ್ತಾ ಇದ್ದೀರಾ ಇಂಟ್ರೆಸ್ಟ್ ಇಲ್ಲ ಈ ರಿಲೇಷನ್ಶಿಪ್ ಬಗ್ಗೆ ಅಂತ, ಸ್ಟಾಪ್ ಮಾಡೋಣ ಅಂತ ನೀವು ಇಂಡೈರೆಕ್ಟಾಗಿ ಅದನ್ನು ಈ ರೀತಿ ತೋರಿಸ್ತಾ ಇದ್ದೀರಾ. ಬಟ್ ಆ ಪರ್ಸನ್ಗೆ ಅದು ಅರ್ಥ ಆಗ್ತಾ ಇಲ್ಲ. ಅವ್ರು ಏನಂತ ಮೈಂಡಲ್ಲಿ ಇಟ್ಕೊಂಡು ಅವರು ಮತ್ತೆ ಒಂದು 3-4 ಡೇಸ್ ಬಿಟ್ಟು ಮೆಸೇಜ್ ಮಾಡೋದು, ಹಾಯ್ ಅಂತ ಹಾಕೋದು, ಆ ಥರ ಪ್ರಯತ್ನ ಮಾಡ್ತಾ ಇದ್ದಾರೆ. ನಂಗೆ ಅನಿಸುತ್ತೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಹೇಗೆ ಅವಾಯ್ಡ್ ಮಾಡ್ತಾ ಇದ್ದೀರೋ ಹಾಗೆ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಇನ್ ಕೇಸ್ ಇಂಟ್ರೆಸ್ಟ್ ಇದ್ದರೆ ತುಂಬ ವೆಯ್ಟ್ ಮಾಡಿಸ್ಬೇಡಿ ಅಂತ ಪರ್ಸನ್ನ. ಅವರು ನಿಮಗೆ ಋಣ ಅನ್ನೋದಿದೆ ಅವ್ರ ಜೊತೆ ಅನ್ನೋದಾದರೆ ಆ ಪರ್ಸನ್ ಎಲ್ಲಿಗೆ ಹೋದರೂ ಮತ್ತೆ ಬಂದೇ ಬರ್ತಾರೆ. ಸೊ ಬಿ ಪಾಸಿಟಿವ್ ಅಂತ ಹೇಳ್ತೀನಿ. ಓಕೆ, ರೀಡಿಂಗ್ ಎಲ್ಲರಿಗೂ ರೆಸೊನೇಟ್ ಆಗಿದೆ ಅಂತ ಅನಿಸುತ್ತೆ. ಮತ್ತೆ ಬೇರೊಂದು ರೀಡಿಂಗಲ್ಲಿ ಸಿಗೋಣ. ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬಾಯ್ ಬಾಯ್.